ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಏನು ಭಗವಂತ ಏನು ಗೈಡೆನ್ಸ್ ಕೊಡಬೇಕು ಅಂತಿದ್ದಾರೆ ಅಂತ ನೋಡೋಣ. ಬಾಬಾ ಎಸ್, ಫಸ್ಟ್ ಕಾರ್ಡ್ ಕ್ಲೋಸ್ಡ್ ಆಫ್, ಗಾರ್ಡೆಡ್. ಯಾರೋ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಅವರೇನೇ ಶಟ್ ಡೌನ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಅಂದರೆ ಜನಗಳ ಹತ್ರ ಮಾತಾಡ್ತಾ ಇಲ್ಲ, ಜನಗಳ ಜೊತೆ ಬೆರೀತಾ ಇಲ್ಲ, ತುಂಬ ಡಿಫೆನ್ಸಿವ್ ಆಗಿಬಿಟ್ಟಿದ್ದಾರೆ. ಅಂದರೆ ಮಾತು ಬೇಡ ಏನು ಬೇಡ ಅನ್ನೋ ಥರ ಆಗ್ಬಿಟ್ಟಿದ್ದಾರಂತೆ ಯಾರೋ. ಸೊ ನಿಮಗೆ ಗೊತ್ತು ಇದು ಯಾರ ಎನರ್ಜಿ ಅಂತ. ನೋಡೋಣ ಫರ್ದರ್ ಇನ್ನೇನು ಹೇಳ್ತಾರೆ ಬಾಬಾ. ಎಸ್, ಯಾರಿದು ಕ್ಲೋಸ್ಡ್ ಆಫ್ ಅಂತ ಹೇಳ್ತಾ ಇದ್ದೀರಾ? ಏನು ಗಾಯ ಆಯಿತು ಅವ್ರಿಗೆ? ಏನು ದುಃಖ? ಬಾಬಾ ಪ್ಲೀಸ್ ಗಿವ್ ಯುವರ್ ಗೈಡೆನ್ಸ್. ಎಸ್, ಸೌತ್ ನೋಡ್, ಕಂಫರ್ಟ್ ಟೋನ್. Fear of the new, clinging to old ways or situations. ಸೊ ಇಲ್ಲಿ ಏನಾಗಿದೆ, ಇವರು ಎಷ್ಟರ ಮಟ್ಟಿಗೆ ಭಯ ಯಾವ ಥರ ಬಂದ್ಬಿಟ್ಟಿದೆ ಇವ್ರಿಗೆ ಅಂತಂದರೆ, ಏನೋ ಒಂದು ಪರಿಸ್ಥಿತಿ ಬದಲಾವಣೆಗಳಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಪರಿಸ್ಥಿತಿ ಬದಲಾಗ್ತಾ ಇರೋದಕ್ಕೋಸ್ಕರ ಅದು ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಭಯ ಪಡ್ತಾ ಇದ್ದಾರಂತೆ. ಅಂದರೆ ಹೊಸದು ಯಾವ ಥರ ಇರುತ್ತೆ, ಇದು ಏನಾದರೂ ಇರ್ಬೋದು, ಆಯಿತಾ? ಯಾವ ಸಿಚುಯೇಷನ್, ಯಾವ ಪರಿಸ್ಥಿತಿ ಇದು ಏನು ಅಂತ ನಿಮಗೆ ಗೊತ್ತು. ಸೊ ಎಲ್ಲರೂ ಇರ್ಬೋದು. ಸೊ ಏನಂದರೆ ಹೆಂಗೆ ಅಡ್ಜಸ್ಟ್ ಆಗೋದು ಅಂತ. ಹಳೇ ಪರಿಸ್ಥಿತಿಲಿ ಇದ್ದಿದ್ದು ಕಂಫರ್ಟು ಇವಾಗ ಹೊಸ ಜಾಬ್, ಹೊಸ ಕೆಲಸ ಸೇರ್ಕೊಂಡಿದ್ದೀರಾ ಅಂದರೆ ಖಂಡಿತ ಅಷ್ಟು ಕಂಫರ್ಟ್ ಇರಲ್ಲ ಅಲ್ವಾ. ಬೆಳಗೂ ರಾತ್ರಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ, ನಿಮ್ಮ ಸೀನಿಯರ್ಸ್ನ ಪ್ಲೀಸ್ ಮಾಡಬೇಕಾಗತ್ತೆ. ಸೊ ಅದೇನಾಗುತ್ತೆ ಅಂದರೆ ಆವಾಗ ಕಂಫರ್ಟ್ ಟೋನ್ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸೊ ಆ ಕಂಫರ್ಟ್ ಟೋನ್ ಇಲ್ಲ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಓಕೆ, ನೋಡೋಣ. ಅಂದರೆ ಇದು ಯಾವ ಪರಿಸ್ಥಿತಿ ನಿಮಗೆ ಗೊತ್ತು, ಎಲ್ಲರೂ ಇರ್ಬೋದು. ಫಿಯರ್ ಆಫ್ ನ್ಯೂ ಅನ್ನೋದಕ್ಕೋಸ್ಕರ ಕ್ಲೋಸ್ ಡೌನ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಭಯ, ಹೊಸ. ಓಕೆ, ಇಲ್ಲಿ ನೋಡಿ ವೀನಸ್. ಓಕೆ, ಆಫರ್, ಏನೋ ಒಂದು ಹೊಸ ಆಫರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ರೊಮ್ಯಾನ್ಸ್, ಲವ್, ಬ್ಯೂಟಿ, ಕ್ರಿಯೇಟಿವ್, ಆರ್ಟ್ಸ್, ವೆಲ್ತ್, ಹಾರ್ಮೋನಿ, ಅಟ್ರಾಕ್ಷನ್. ಸೊ ಏನೋ ಒಂದು ಆಫರ್ ಸಿಕ್ಕಿದೆ, ಅದೇನೇ ಹೊಸ ಫಿಯರ್ ಆಫ್ ದ ನ್ಯೂ ಅಂತ ಬಂತು. ಸೊ ಇದನ್ನು ಅಕ್ಸೆಪ್ಟ್ ಮಾಡಿದ್ದೀರಾ, ಓಕೆನಾ? ಏನೋ ಒಂದು ಆಫರ್ ಬಂದಿದೆ, ಅಕ್ಸೆಪ್ಟ್ ಮಾಡಿದ್ದೀರಾ. ಬಟ್ ಆದರೂ ಕ್ಲೋಸ್ ಡೌನ್ ಆಗಿದ್ದೀರಾ. ಯಾಕೆ ಅಂತಂದರೆ ಏನಾಗುತ್ತೋ ನಾಳೆ, ಹೆಂಗೆ ಪರಿಸ್ಥಿತಿ ಯಾವ ಥರ ಬದಲಾಗ್ಬಿಡುತ್ತೆ, ಏನಾಗುತ್ತೆ, ನಂಗೆ ಆ ಕೈಲಾಗತ್ತಾ, ಜೀವನ ನಡೆಯುತ್ತಾ ಅಂತ ಏನೋ ತುಂಬ ಆ ಥರ ಟೆನ್ಷನಲ್ಲಿದ್ದೀರಾ. ನೋಡೋಣ ಮುಂದಕ್ಕೆ ಇನ್ಯಾವ ಕಾರ್ಡ್ಸ್ ಬರುತ್ತೆ ಅಂತ. ಸ್ಟೆಬಿಲಿಟಿ, ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾ ಇದ್ದಾರೆ. ನೀವು ಟ್ರೈಯಿಂಗ್ ಟು ಬ್ಯಾಲೆನ್ಸ್, ಜಗಲಿಂಗ್, ಅನ್ಸರ್ಟನಿಟಿ, ಸ್ಟ್ರೆಸ್ಫುಲ್ ಚಾಯ್ಸಸ್, ಖೇಯಾಸ್. ಸೊ ನಿಮ್ಗೆ ಯಾವ ಥರ ಭಯ ಬಂದುಬಿಟ್ಟಿದೆ ಅಂದರೆ ಅದೇ ಇದು ಏನಾಗುತ್ತೆ ಮುಂದೆ, ನಾವು ಚೆನ್ನಾಗಿರೋಕ್ಕಾಗತ್ತಾ, ಆಗಲ್ವಾ ಅಂತ ಏನೋ ಭಾಳ ಯೋಚನೆ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಈ ಕಾರ್ಡ್ ಬಿತ್ತು. ಸೊ ಲೆಟ್ ಗೋ ಮಾಡಿ ಭಯನ ಅಂತಿದ್ದಾರೆ ಅಷ್ಟೇ. ಪ್ಲೂಟೋ, ಓಕೆ, ಲೆಟ್ಟಿಂಗ್ ಗೋ, ಡೆತ್ ಕಾರ್ಡ್, ಎಂಡಿಂಗ್ಸ್, ರೆಸಿಲಿಯನ್ಸ್, ಟ್ರಾನ್ಸ್ಫಾರ್ಮೇಷನ್. ಇದು ಇವಾಗ ನ್ಯೂ, ಫಿಯರ್ ಆಫ್ ದ ನ್ಯೂ ಅಂತ ಬಂದ ಮೇಲೆ ಇಲ್ಲಿ ಫಿಯರ್ ಆಫ್ ದ ನ್ಯೂ ಅಂತ. ಸೊ ಅದು ನ್ಯೂ ಚೇಂಜ್ ಆಗ್ತಾ ಇದೆ ಅಂತಲೇ ತೋರಿಸ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ಏನೋ ಒಂದು ಹೊಸ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲದೇ ಹೊಸ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೀವೀಗಾಗಲೇ ಅಕ್ಸೆಪ್ಟು ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಫರ್ ಏನಿದೆ, ಸೊ ಇದು ಆಫರ್ ಅಕ್ಸೆಪ್ಟ್ ಕೂಡ ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಇದು ಏನಾದರೂ ಇರ್ಬೋದು, ಇದು ಲವ್ ಲೈಫಲ್ಲಿರ್ಬೋದು, ಅಥವಾ ಇದು ನಿಮ್ಮ ಕೆಲಸ ಅದರಲ್ಲಿ ಇರ್ಬೋದು, ಅಥವಾ ಮನೆ ಫ್ಯಾಮಿಲಿ ವಿಷಯದಲ್ಲಿರ್ಬೋದು, ಏನಾದ್ರು ಇರ್ಬೋದು. ಓಕೆ, ಸೊ ಅಷ್ಟೊಂದು ಭಯ ಪಟ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ.
ಏನು ಭಯ ಪಟ್ಕೋಬೇಡಿ, ಎಲ್ಲ ಒಳ್ಳೆಯದಾಗತ್ತೆ ಅಂತಿದ್ದಾರೆ. ಜಸ್ಟ್ ಗೋ ವಿತ್ ದ ಫ್ಲೋ. ಹೆಂಗೆ ಭಗವಂತ ದಾರಿ ತೋರಿಸ್ತಾ ಇದ್ದಾರೆ ಆ ಥರ ಹೋಗ್ತಾ ಇರಿ ಅಷ್ಟೇ. ಇದೇನಿದು ಸಪರೇಷನ್. ಓಕೆ, ಓಕೆ, ಇದೇನೆಂದರೆ ಇದು ಸೆಕೆಂಡ್ ಎನರ್ಜಿ ಪಿಕ್ ಆಗ್ತಾ ಇದೆ ಈಗ. ಇದು ಕೆಳಗೆ ಬಂದಿದೆ ನೋಡಿ, ಈ ಆಫರ್ ಏನಿತ್ತು. ಸೊ ಯಾರಿಗೋ ಒಂದಷ್ಟು ಎನರ್ಜಿ ಇದು. ಇದು ಸಾಮೂಹಿಕ ರೀಡಿಂಗ್, ಓಕೆನಾ. ಸೊ ಎಲ್ರಿಗೂ ಅನ್ವಯಿಸುತ್ತೆ ಅನ್ಕೋಬೇಡಿ. ಸೊ ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ಖಂಡಿತ ಸ್ವೀಕರಿಸಿ, ಓಕೆನಾ. ಇವಾಗ ನಿಮ್ಮ ಪರಿಸ್ಥಿತಿನಲ್ಲಿ ನಿಮಗೆ ಗೊತ್ತು ಯಾವ ಥರ ಇದೆ ಅಂತ. ಸೊ ಈ ಥರ ಪರಿಸ್ಥಿತಿ ಇದ್ದರೆ ಅಷ್ಟೇ ನಿಮ್ಗೆ ಅನ್ವಯಿಸುತ್ತೆ ಅಂತ. ನಿಮ್ಗೆ ಅನ್ವಯಿಸ್ತಿಲ್ಲ ಅಂತಂದರೆ ಖಂಡಿತ ಅದನ್ನು ನಂದೇ ಇದು ಲೈಫಲ್ಲಿ ನಡೀತಿರೋದು ಅಂತ ಬಲವಂತವಾಗಿ ನಿಮ್ಮ ಮೇಲೆ ಯೋಚನೆ ಮಾಡ್ಕೋಬೇಡಿ, ನಂದೇ ಇದು ಅಂತ, ಆಯಿತಾ. ಇನ್ನೊಂದು ಓಕೆ, ಸೊ ಇದು ಸಪ್ರೇಷನ್ ಅಂತ ಬರ್ತಾ ಇದೆ. ಸೊ ಸ್ವಲ್ಪ ಹಾರ್ಟ್ ಬ್ರೇಕ್ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಯಾತಕ್ಕೆ ಈ ಥರ ಕ್ಲೋಸ್ಡ್ ಆಫ್ ಆಗಿದ್ದಾರೆ ಅಂತಂದರೆ, ಇದು ನೆಕ್ಸ್ಟ್ ಸೆಟ್ ಆಫ್ ಎನರ್ಜಿ ಬರ್ತಾ ಇರೋದು ಲವ್ ಲೈಫಲ್ಲಿ ಸಪ್ರೇಷನ್ ಆಗಿದೆ ಅಂತ, ಅಂದರೆ ಡೈವರ್ಸ್ ಆಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ಡೈವರ್ಸ್, ಓಕೆ, ಬ್ರೋಕನ್ ಡ್ರೀಮ್ಸ್, ಹಾರ್ಟ್ ಬ್ರೇಕ್, ಗ್ರೀಫ್. ಓಕೆ, ಸೊ ಇನ್ನೊಂದು ಥರ್ಡ್ ಸೆಟ್ ಆಫ್ ಎನರ್ಜಿ ಬರ್ತಾ ಇದೆ ಇವಾಗ. ಏನಂದರೆ ಫಸ್ಟ್ ಬರೀ ನಿಮಗೆ ಒಂದು ಲವ್ ಆಫರ್ ಇತ್ತು, ಸೊ ಅದು ಬ್ರೇಕಪ್ ಆಯಿತು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಡೈವರ್ಸ್ ಆಗಿದೆ. ಸೊ ಅದರಿಂದ ನೀವು ಸಪ್ರೇಷನಲ್ಲಿ ಇರೋದ್ರಿಂದ ನಿಮಗೆ ತುಂಬ ಬೇಜಾರಲ್ಲಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಜನಕ್ಕೆ ನಿಮ್ಮ ಪಾರ್ಟ್ನರ್, ಓಕೆನಾ, ಗ್ರೀಫಲ್ಲಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಕಳ್ಕೊಂಡು ನಿಮ್ಮ ಪಾರ್ಟ್ನರ್ನ ಕಳ್ಕೊಂಡು ಗ್ರೀಫಲ್ಲಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆ, ಇನ್ನೇನಾದ್ರು ಹೇಳ್ತಾರಾ ನೋಡೋಣ. ಸೊ ಅದಕ್ಕೋಸ್ಕರ ಅಂತಲೂ ಸ್ವಲ್ಪ ಈ ಥರ ಕ್ಲೋಸ್ಡ್ ಆಫ್ ಆಗಿಬಿಟ್ಟಿದ್ದೀರಾ, ಜನಗಳ ಹತ್ರ ಬೆರೀತಾ ಇಲ್ಲ, ಜನಗಳ ಜೊತೆ ಜಾಸ್ತಿ ಬೆರೀತಾ ಇಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಇದು ಯಾರು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಓಕೆ, ಇನ್ನೇನಾದ್ರು ಹೇಳ್ತಾರಾ ನೋಡೋಣ. ಇನ್ಯಾವ ಎನರ್ಜಿ ಪಿಕ್ ಆಗುತ್ತೆ ಬಾಬಾ. ಓಕೆ, ಹೈಯರ್ ಸೆಲ್ಫ್, ಆಕ್ಟಿವೇಶನ್, ಅವೇಕ್ನಿಂಗ್. ಎಸ್, ಇಲ್ಲೇನಾಗಿದೆ, ಇನ್ನೊಂದು ಇಲ್ಲಿ ನೆಕ್ಸ್ಟ್ ಸೆಟ್ ಆಫ್ ಎನರ್ಜಿ ಬರ್ತಾ ಇರೋದು. ಹೇಗೆ ಎನರ್ಜೀಸ್ ಬರ್ತಾ ಇದೆ ಹಂಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲೊಂದಷ್ಟು ಜನಕ್ಕೆ ಯಾತಕ್ಕೆ ಸಪ್ರೇಟಲ್ಲಿ ಕ್ಲೋಸ್ ಆಫ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಯಾಕೆ ಕ್ಲೋಸ್ ಆಫ್ ಆಗಿದ್ದಾರೆ, ನೀವು ಬೆರೀತಾ ಇಲ್ಲ ಜನಗಳ ಜೊತೆಗೆ, ವೆರಿ ಕ್ಲಿಯರ್ ಕಾಣಿಸ್ತಾ ಇದೆ. ಜನಗಳ ಜೊತೆ ಬೆರೀತಾ ಇಲ್ಲ, ಜನಗಳ ಹತ್ರ ಮಾತಾಡ್ತಾ ಇಲ್ಲ, ನೀವು ಸಂಪರ್ಕನೇ ಬೇಡ ಜನಗಳದು ಅನ್ನೋ ಥರ ನೀವು ಏನು ಕ್ಲೋಸ್ ಆಫ್ ಆಗಿಬಿಟ್ಟಿದ್ದೀರ, ಜನಗಳ ಸಂಪರ್ಕನೇ ಬೇಡ ಅನ್ನೋ ಥರ. ಯಾತಕ್ಕೆ ಅಂತಂದರೆ ಇದು ಒಂದಷ್ಟು ಜನಕ್ಕೆ ಇದು, ಆಯಿತಾ, ಇದು ಎಲ್ರಿಗೂ ಅನ್ವಯಿಸಲ್ಲ. ಇದು ಹೈಯರ್ ಸೆಲ್ಫ್ ಆ್ಯಕ್ಟಿವೇಶನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅವೇಕ್ನಿಂಗ್ ಆಗ್ತಾ ಇದೆ, ಟೈಮ್ ಲೈನ್ ಶಿಫ್ಟ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಸೋಲ್ ಜರ್ನಿ ಏನು, ನಿಮ್ಮ ಸೋಲ್ ಲೈಫ್ ಪರ್ಪಸ್ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋತಾ ಇದ್ದೀರಾ, ನಿಮ್ಮ ಹೈಯರ್ ಸೆಲ್ಫ್ಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಜನಗಳ ಜೊತೆ ಬೆರೀತಾ ಇಲ್ಲ ಅಂತ ತೋರಿಸ್ತಿದ್ದಾರೆ ಅಷ್ಟೇ, ಓಕೆನಾ. ಇದು ಒಂದಷ್ಟು ಜನಕ್ಕೆ, ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಸ್ಪೆಸಿಫಿಕ್ಕಾಗಿ ಆ್ಯಂಡ್ ಇಲ್ಲಿ ಕಾಣ್ತಾ ಇರೋದು ತುಂಬ ಬ್ಯಾಲೆನ್ಸ್ ಆಗಿದ್ದೀರಾ, ತುಂಬ ಎಷ್ಟರ ಮಟ್ಟಿಗೆ ಅಂತಂದರೆ ಎಷ್ಟು ಮಾತಾಡಬೇಕು ಅಷ್ಟೇ, ಲೈಕ್ ಮಾತು ಬೇಡ, ಏನು ಬೇಡ ಆ ಥರ, ಅಷ್ಟು ನೀವು ಒಂಥರ ತುಂಬ ಡಿಸಿಪ್ಲಿನ್ ಆಗಿಬಿಟ್ಟಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮದೇನು ಕೆಲಸ ಅಷ್ಟೇ ಮಾಡಿ ಮುಗಿಸು, ಕ್ಲೋಸ್ ಅಲ್ಲಿಗೆ. ಜನಗಳ ಜೊತೆ ಮಾತು ಗೀತು ಬೇಡ, ಏನು ಬೇಡ. ಯಾತಕ್ಕೆ ಮಾತಾಡಿದ್ರೆ ತಾನೇ ಜಗಳ ಹಾಕೋದನ್ನ ಆ ಥರ ಮುಂದಕ್ಕೆ ಹೋಗ್ಬೋದು. ಸೊ ಅದೆಲ್ಲ ಏನೂ ಬೇಡ ಅನ್ನೋ ಥರ ನೀವಾಯಿತು, ನಿಮ್ಮ ಕೆಲಸ ಮುಗೀತಾ, ಇಮ್ಮಿಡಿಯೇಟ್ ಕೂತ್ಕೊಂಡು ಮೆಡಿಟೇಟ್ ಮಾಡೋದು. ಅಂದರೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಹೈಯರ್ ಸೆಲ್ಫ್ ಅಂತ ಬರ್ತದೆ ನೋಡಿ. ಸೊ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ನಿಮ್ಮ ಹೈಯರ್ ಸೆಲ್ಫ್ಗೆ ಅಂತ ತೋರಿಸ್ತಾ ಇದ್ದಾರೆ. ವೆರಿ ಗುಡ್, ಕೀಪ್ ಇಟ್ ಅಪ್, ಓಕೆನಾ.
ಓಕೆ, ನೋಡೋಣ ಇನ್ನೇನು ಬರುತ್ತೆ. ಎಸ್ ಬಾಬಾ. ಆ್ಯಕ್ಷನ್. ಓಕೆ, ಎಕ್ಸ್ಪ್ಯಾನ್ಷನ್, ಗ್ರೋತ್, ಪರ್ಸ್ಯೂಯಿಂಗ್ ಪ್ಯಾಷನ್ಸ್, ಅಡ್ವೆಂಚರ್, ನ್ಯೂ ಆಪರ್ಚುನಿಟೀಸ್, ಫಾರ್ಚ್ಯೂನ್. ಎಸ್. ಸೊ ಇವಾಗ ನೀವು ಇಲ್ಲಿ ಏನಾಗಿದೆ, ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಫಸ್ಟು ಸೊ ಹಳೇದನ್ನು ಕ್ಲೋಸ್ ಆಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಡೆತ್ ಕಾರ್ಡ್ ಥರ ತೋರಿಸ್ತಾ ಇದ್ದಾರೆ ಇದನ್ನು ಆಯಿತಾ. ಎಂಡಿಂಗ್ಸ್, ಡೆತ್ ಕಾರ್ಡ್, ಕ್ಲೋಸ್ ಆಗಿ ನೀವು ಇವಾಗ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳ್ಳೋ ಟೈಮ್ ಬಂದಿದೆ, ಹೊಸ ಆಪರ್ಚುನಿಟಿ ಬಂದಿದೆ, ಇವಾಗ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ಕೈಲಾಗತ್ತಾ ಈ ಕೆಲಸ ಮಾಡೋಕ್ಕೆ, ಅಥವಾ ಯಾವುದೇ ಪರಿಸ್ಥಿತಿ ಇರ್ಬೋದು, ನಿಮಗೆ ಗೊತ್ತು, ನನಗೆ ಆಗತ್ತಾ, ಮಾಡೋಕ್ಕಾಗತ್ತಾ, ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಅನ್ನೋ ಥರ ಆಗತ್ತೆ ಅಂತಿದ್ದಾರೆ ಆಯಿತಾ. ಆ್ಯಂಡ್ ನೀವೇನಾದ್ರು ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಓಕೆ ಓಕೆ, ನಿಮ್ಮದು ಪ್ಯಾಷನ್ ಏನಿತ್ತು, ನಿಮ್ಮ ಆಸೆ ಏನಿತ್ತು, ಅದನ್ನು ಕೂಡ ಕಂಟಿನ್ಯೂ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ಏನಾದರೂ ಇರ್ಬೋದು, ನಿಮ್ಮ ಪ್ಯಾಷನ್ ಏನು, ಒಂದಷ್ಟು ಜನಕ್ಕೆ ಇಲ್ಲಿ ಹೊಸ ಆಪರ್ಚುನಿಟಿ ಸಿಕ್ಕಿದೆ ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ. ನೀವು ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಹೆಂಗಪ್ಪ ಸರಿ ಹೋಗುತ್ತಾ ಮುಂದಕ್ಕೆ, ಈ ಥರ ಒಪ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಬಟ್ ಎಸ್, ಆಗತ್ತೆ, ಖಂಡಿತ ಆಗತ್ತೆ. ಲೆಟ್ ಗೋ ಮಾಡು, ಭಯ ಅನ್ನೋದನ್ನು ಬಿಟ್ಬಿಡು. ಜೊತೆಗೆ ಈ ಟ್ರಾನ್ಸ್ಫಾರ್ಮೇಷನ್ ನಿನ್ನ ಒಳ್ಳೆಯದಕ್ಕೇನೆ. ಇದೇನು ಹಳೇದೆಲ್ಲ ಕ್ಲೋಸ್ ಆಗ್ತಾಯಿದೆ, ಹೊಸ ಆಪರ್ಚುನಿಟಿ ಏನು ಬಂದಿದೆ, ಖುಷಿಯಾಗಿ ಏನು ಪ್ಯಾಷನೇಟಾಗಿ ಮುಂದೆವರಿ ಅಂತ ಹೇಳ್ತಾ ಇದ್ದಾರೆ. ಖುಷಿಯಾಗಿ ಮುಂದುವರಿ, ಖಂಡಿತ ಒಳ್ಳೆಯದಾಗತ್ತೆ ಅಂತಿದ್ದಾರೆ. ಓಕೆ, ಇನ್ನೊಂದು ಕಾರ್ಡ್ ನೋಡೋಣ. ಎಸ್ ಬಾಬಾ. ಓ, ಕರ್ಮ. ಓಕೆ, ಸೊ ಇಲ್ಲಿ ಏನಾಯಿತು, ಈಗ ಒಂದಷ್ಟು ಜನದ್ದು ಸಪ್ರೇಷನ್ ಅಂತ ಹೇಳಿದೆ. ಕರೆಕ್ಟಾ. ಒಂದಷ್ಟು ಜನಕ್ಕೆ ಸಪ್ರೇಷನಲ್ಲಿದ್ದಾರೆ ಅಂತ ಹೇಳಿದೆ. ಯಾತಕ್ಕೆ ಸಪ್ರೇಷನ್ ಅಂತಂದರೆ, ಒಂದಷ್ಟು ಜನದ್ದು ಡಿವೋರ್ಸ್ ಆಗಿದೆ ಅಂತ ಬಂದಿದೆ, ಇನ್ನೊಂದಷ್ಟು ಜನದ್ದು ಗ್ರೀಫಲ್ಲಿದ್ದಾರೆ ಅಂತ ಬಂತು, ಇನ್ನೊಂದಷ್ಟು ಜನದ್ದು ನಿಮ್ಮ ಏನೋ ಒಂದು ವಿಷಯ ಓಪನ್ ಅಪ್ ಆಗಿದೆ ಇಲ್ಲಿ ಅಂತಲೂ ತೋರಿಸ್ತಾ ಇದ್ದಾರೆ. ಆ ಸಪ್ರೇಷನ್ ಯಾತಕ್ಕೋಸ್ಕರ ಅಂದರೆ, ಏನೋ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಆ ಥರನೂ ಇರ್ಬೋದು ಅಲ್ವಾ ಲವ್ವಲ್ಲಿ. ಸೊ ಆ ಥರ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ನೀವು ನಿಮ್ಮ ಕನಸುಗಳೆಲ್ಲ ಮುರಿದು ಹೋಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಇದು ಯಾತಕ್ಕಾಯಿತು ಅಂತಂದರೆ, ನೀವು ತುಂಬ ಬೇಜಾರು ಪಟ್ಕೊಂಡು ಕೇಳ್ತಾ ಇದ್ರಿ, ಯಾಕೆ ಹಿಂಗೆ ನನ್ನ ಜೀವನದಲ್ಲಿ ಯಾಕೆ ಹಿಂಗಾಯಿತು, ನಾನು ಈ ಥರ ಎಲ್ಲ ಎಕ್ಸ್ಪೆಕ್ಟೇ ಮಾಡಲಿಲ್ಲ, ನಾನು ಈ ಥರ ಎಲ್ಲ ಅಂದ್ಕೊಳ್ಳೇ ಇಲ್ಲ ನನ್ನ ಜೀವನದಲ್ಲಿ ಈ ಥರ ತೊಂದರೆ ಬರುತ್ತೆ ಅಂತ, ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಈ ಥರ ಆಗೋಯ್ತಲ್ಲ, ಇಲ್ಲ ನಾನು ಈ ಪರಿಸ್ಥಿತಿಗೆ, ಅಂದರೆ ಈ ಆಫರ್ ಏನು ಬಂದಿದೆ ಇದು ದೇವರು ನಿಮಗೆ ಕಲ್ಪಿಸ್ಕೊಟ್ಟಿರೋದು ಅಂತಲೂ ಹೇಳ್ತಾ ಇದ್ದಾರೆ. ಒಂದು ಕಡೆಯಿಂದ ಯಾತಕ್ಕೆ ಚೇಂಜಸ್ ಬಂತು ಅಂದರೆ, ದೇವರು ನಿಮಗೆ ಇದನ್ನು ಕಲ್ಪಿಸ್ಕೊಡ್ತಾ ಇರೋದು, ಈ ಚೇಂಜಸ್ ಸಪ್ರೇಷನ್ ಏನಿದ್ರೂ ನಿಮ್ಮ ಒಳ್ಳೆಯದಕ್ಕೆ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ನೀವು ಇದನ್ನು ಒಪ್ಕೊಳ್ಳೋ ಸ್ಥಿತಿಲೇ ಇಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ. ಬ್ಯಾಲೆನ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಇನ್ ಆ್ಯಂಡ್ ಯಾನ್ ಅಂದರೆ ನಮ್ಮಲ್ಲಿ ಯಾವಾಗ್ಲೂ ನಮಗೆ ಏನದು ಒಂದು ಫೆಮಿನೈನ್ ಎನರ್ಜಿನೂ ಇರುತ್ತೆ, ಮ್ಯಾಸ್ಕ್ಯುಲೈನ್ ಎನರ್ಜಿನೂ ಇರುತ್ತೆ ಆಯಿತಾ. ಸ್ವಲ್ಪ ಮ್ಯಾಸ್ಕ್ಯುಲೈನ್ ಎನರ್ಜಿ ಸ್ಟ್ರಾಂಗ್ ಆಗಬೇಕು, ಫೆಮಿನೈನ್ ಎನರ್ಜಿನ ಸ್ಟ್ರಾಂಗ್ ಮಾಡ್ಕೋ. ಯಾಕೆಂತಂದರೆ ಅಷ್ಟೊಂದು ದುಃಖದಲ್ಲಿ ಇದ್ಬಿಡ್ತು ಅಂತಂದರೆ ಜೀವನ ನಡೆಸೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ದುಃಖ, ತುಂಬ ಅಳು, ಆಚೆನೇ ಬರೋ ಹಂಗಿಲ್ಲ. ಅದೇನೇ ಹೇಳಿದ್ದು, ಆಚೆನೇ ಬರೋದಕ್ಕೆ ಬೇಜಾರು. ಈ ಥರ ಪರಿಸ್ಥಿತಿ ಆಗಿಬಿಡ್ತು ಅಂತಂದರೆ ಹೇಗೆ ಜೀವನ ನಡೆಸೋದು? ಇದು ಜೆಂಡರ್ ಏನೂ ಇರೋದಿಲ್ಲ ಆಯಿತಾ. ಯಾರಾದರೂ ಇರ್ಬೋದು, ಇದು ಜೆಂಟ್ಸ್ ಆರ್ ಲೇಡೀಸ್, ಎನಿವನ್. ಯಾರಿಗೆ ಹಾರ್ಟ್ ಬ್ರೇಕ್ ಆಗಿದೆ, ಲೈಕ್ ನಿಮ್ಮ ಕನಸುಗಳೆಲ್ಲ ಯಾರಿಗೆ ಮುರಿದು ಹೋಯಿತು ಅಂತ ಬೇಜಾರು ಪಟ್ಕೋತಾ ಇದ್ದೀರಾ. ನಿಮ್ಗೆ ತುಂಬ ಪ್ರೀತಿ ಇತ್ತು ಆಯಿತಾ, ತುಂಬ ಪ್ರೀತಿ ಇತ್ತು, ಬಟ್ ಅದು ಸಪ್ರೇಟ್ ಆಯಿತು, ಬೇಜಾರು, ಅದರಿಂದ ತುಂಬ ದುಃಖಕ್ಕೆ ಮುಳುಗಿದ್ದೀರಾ. ನಿಮ್ಮನ್ನು ಯಾರೋ ಅಬೆಂಡಾನ್ಡ್ ಅಂತಲೂ ಹೇಳ್ತಾ ಇದ್ದಾರೆ, ಬಿಟ್ಬಿಟ್ರು ನಿಮ್ಮನ್ನು, ನಡು ನೀರಲ್ಲಿ ಬಿಟ್ಬಿಟ್ರಲ್ಲ ನನ್ನನ್ನು, ನಾನೇನು ತಪ್ಪು ಮಾಡಿದ್ದೆ ಅಂತ ದುಃಖ ಪಡ್ತಾ ಇದ್ದೀರಾ. ಒಂದಷ್ಟು ಜನದ್ದು ಡೈವರ್ಸ್ ಆಗೋಗಿದೆ ಇಲ್ಲಿ ಆಯಿತಾ, ಅದು ತುಂಬ ದುಃಖ ಬರ್ತಾ ಇದೆ. ಜೊತೆಗೆ ಗ್ರೀಫ್ ಅಂತೂ ಇದ್ದೇ ಇದೆ. ಇದು ಏನಂದರೆ, ನಿಮ್ಮ ಲವ್ಡ್ ಒನ್
ಪಾಸ್ ಆನ್ ಆಗೋಗಿದ್ದಾರೆ ಅಂತಲೂ ನಿಮ್ಮ ದುಃಖ ಇದೆ. ಸೊ ಇದನ್ನೆಲ್ಲ ಯಾಕೆ ಹಿಂಗಾಯಿತು, ನನ್ನ ಜೀವನದಲ್ಲೇ ಯಾಕೆ ಹೀಗಾಯಿತು ಅಂತ ದುಃಖ ಪಡ್ತಾ ಇದ್ದೀರಾ. ದುಃಖ ಪಡಬೇಡ ಅಂತಿದ್ದಾರೆ. ಇದು ಬಂದಿದ್ದು ಆಫರ್ ಯಾವ ಥರ ಅಂತಂದರೆ, ನಿನ್ಗೆ ಯಾವ ಥರ ಪ್ರಾಬ್ಲಮ್ ಇತ್ತು ನಿಮ್ಮ ಜೀವನದಲ್ಲಿ, ಸೊ ಅದನ್ನು ಅದರಿಂದ ಆಚೆ ನಿಮ್ಮನ್ನು ತರೋದಕ್ಕೋಸ್ಕರನೇ ಒಂದು ಥರದಲ್ಲಿ ಇದು ದೇವ್ರದ್ದು ಆಶೀರ್ವಾದ ಆ್ಯಕ್ಚುಲಿ. ಎಸ್, ನಾನು ಹೇಳ್ತಾ ಇಲ್ಲ ಇದು ಪಾಸ್ ಡೌನ್ ಲೋಡ್ ಒನ್ ಯಾರ್ದಾದ್ರು ಇದ್ದರೆ ಅಥವಾ ಡೈವರ್ಸ್ ಆದರೆ ನೀವು ಅನ್ಕೋಬೋದು ಇದು ಯಾವ ಥರ ಆಶೀರ್ವಾದ ಅಂತ. ಬಟ್ ನೀವು ಅದೇ ಅವರ ಜೊತೆನೇ ನೀವು ಮುಂದುವರೆದಿದ್ರೆ ನಿಮ್ಮ ಜೀವನ ಯಾವ ಥರ ತೊಂದರೆಗಳು ಬರೋದು ನಿಮಗೆ ಗೊತ್ತಿಲ್ಲ. ಈ ಥರ ಇಲ್ಲಿ ಕಟ್ಟಾಕೋ ಪರಿಸ್ಥಿತಿ ಆಗ್ಬಿಟ್ಟಿರೋದು ನಿಮಗದು ಗೊತ್ತಿಲ್ಲ ಮುಂದೆ ಹೆಂಗಾಗೋದು ಅಂತ, ಆಯಿತಾ. ಇಟ್ಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ಕೋಬೇಕು ನೀವು ಆ್ಯಕ್ಚುಲಾಗಿ ಅಂತಲೇ ಹೇಳ್ತಾ ಇರೋದು, ಆಯಿತಾ. ಆ್ಯಂಡ್ ಯಾತಕ್ಕೆ ಇಷ್ಟೊಂದು ದುಃಖ ಪಡ್ತಾ ಇದ್ದೀರಾ ಅಂತಲೂ ಕೇಳ್ತಾ ಇದ್ದಾರೆ. ಜೊತೆಗೆ ಯಾಕೆ ನೀವು ಕೇಳ್ತಿರೋ ಪ್ರಶ್ನೆ ಏನು, ನನ್ನ ಜೀವನದಲ್ಲೇ ಯಾಕೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಬೇಕು, ನಾನೇನು ತಪ್ಪು ಮಾಡಿದ್ದೆ, ನನ್ನ ಕಡೆಯಿಂದ ಏನು ತೊಂದರೆ ಆಯಿತು ಅಂತ. ನಿಮ್ಮದೇನೂ ತೊಂದರೆ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮದೇನೂ ತಪ್ಪಿಲ್ಲ, ನಿಮ್ಮದೇನೂ ತೊಂದರೆ ಇಲ್ಲ. ಇದು ಯಾತಕ್ಕೆ ಹಂಗಾಯಿತು ಅಂತಂದರೆ ಇದು ಕರ್ಮ. ಸೊ ಅವರು ಏನಂತಂದರೆ, ಈಗ ನಿಮಗೂ ಈಗ ಈ ರಿಲೇಷನ್ನಿಂದ ನಿಮಗೇನೋ ಒಂದು ಏನದು ಒಂದು ಪಾಠ ಕಲಿಯೋದಿತ್ತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಈ ರಿಲೇಷನ್ನಿಂದ ನಿಮಗೊಂದು ಪಾಠ ಕಲಿಯೋದಿತ್ತು, ಅಥವಾ ಈ ರಿಲೇಷನ್ನಿಂದ ನಿಮಗೊಂದು ಏನು ಪಾಠ ಅಂತಂದರೆ, ಈಗ ಸಪೋಸ್ ನೀವು ಇವಾಗ ಇದರಲ್ಲೂ ಸ್ಪಿರಿಚುವಲ್ ಪಾತಲ್ಲೂ ಇದ್ದೀರಾ, ಓಕೆನಾ. ಸ್ಪಿರಿಚುವಲ್ ಪಾತಲ್ಲೂ ಇರ್ಬೋದು ನೀವು, ಅರ್ಥ ಆಯ್ತಾ. ಸೊ ಇದು ಹೆಂಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮನ್ನು ಈ ಪಾತಕ್ಕೆ ಕರ್ಕೊಂಬರೋಕ್ಕೆ, ನಿಮ್ಮನ್ನು ಈ ಪಾತಕ್ಕೆ ಕರ್ಕೊಂಬಂದು ನಿಮ್ಮ ಸೋಲ್ ಪರ್ಪಸ್ ಏನು, ನಿಮ್ಮ ಈಗ ಪ್ರಪಂಚಕ್ಕೆ ಏನು ಬಂದಿದ್ದೀರಾ, ನಿಮ್ಮ ಕಡೆಯಿಂದ ಏನು ಕಾಣಿಕೆ ಇದೆ ಪ್ರಪಂಚಕ್ಕೆ, ಏನು ಮಾಡಬೇಕು ನೀವು ಯಾವ ಥರ ನಿಮ್ಮ ಜೀವನ ತೊಡಗಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅದು ಕರ್ಮದ ಕಾರ್ಡ್ ಬಂದಿದೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಈ ಥರ ಎಲ್ಲ ಆಯಿತು, ಇಂಬ್ಯಾಲೆನ್ಸ್ ಆಯಿತು. ನಿಮ್ಮ ಜೀವನದಲ್ಲಿ ಈ ಥರ ಒಂದು ಇಂಬ್ಯಾಲೆನ್ಸ್ ಬಂತು, ಸಪ್ರೇಷನ್ ಆಯಿತು. ಅದರಿಂದ ಏನಾಯಿತು ನೋಡಿ, ಇಲ್ಲಿ ಓದ್ತೀನಿ ಈಗ. ವೇಯಿಂಗ್ ಥಿಂಗ್ಸ್ ಔಟ್, ಓಕೆ, ಕಾಸ್ ಆ್ಯಂಡ್ ಎಫೆಕ್ಟ್, ಚಾಯ್ಸಸ್ ಮಾಡಬೇಕಾಯ್ತು ನೀವು ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಗೆ ಇಷ್ಟನೇ ಇರಲಿಲ್ಲ, ಇಲ್ಲಂತೂ ತೋರಿಸ್ತಾ ಇದ್ದಾರೆ. ಈ ಸಪ್ರೇಷನ್ ಅನ್ನೋದು ನಿಮಗೆ ಬೇಕಾಗಿರಲಿಲ್ಲ. ತುಂಬ ಆಸೆ ಇಟ್ಕೊಂಡಿದ್ರಿ, ತುಂಬ ಕನಸುಗಳು ಕಂಡುಬಿಟ್ಟಿದ್ರಿ, ತುಂಬ ಕನಸು ಕಂಡಿದ್ರಿ, ಆಯಿತಾ. ಅದರಿಂದ ಈ ಥರ ಬ್ರೇಕಪ್ ಆಗಿರೋದು, ತುಂಬ ದುಃಖದಲ್ಲಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಅದಕ್ಕೋಸ್ಕರ ಈ ಥರ ತುಂಬ ಮಾನಸಿಕವಾಗಿ ತುಂಬ ನೊಂದು ಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಸೊ ಇವಾಗ ಏನಂದರೆ, ಕರ್ಮ ಈಸ್ ಪ್ಲೇಯಿಂಗ್. ಇವಾಗ ಏನೆಲ್ಲ ಆಯಿತು, ಈಗ ಏನು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಇನ್ನು ಮುಂದಕ್ಕೆ ಜೀವನ ನಿಮ್ಮದು ಚೇಂಜಸ್ ಖಂಡಿತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಚೇಂಜಸ್ ಬರುತ್ತೆ, ಬ್ಯಾಲೆನ್ಸ್ ಇಟ್ಕೋಬೇಕು ನೀವು. ನಿಮ್ಮ ಜೀವನನ ಅಂದರೆ ಒಂದು ಬ್ಯಾಲೆನ್ಸ್ ಇಟ್ಕೊಂಡು ಮುಂದುವರಿಸ್ಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಈಗ ಸಿಕ್ಕಾಬಟ್ಟೆ ಅಳ್ತಾ ಕೂತ್ಕೊಂಡ್ಬಿಡೋದಾಗಲಿ, ಅಥವಾ ನಾನು ಜೀವನನೇ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೋಗೋದು, ಅಥವಾ ಈ ಥರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಜನಗಳಿಂದ, ಈ ಥರ ಎಲ್ಲ ಒಂದು ಅವಮಾನ, ಜನಗಳ ಮಾತು ಕೇಳಬೇಕಾಗಿದೆ ಆ ಥರ ಅಂತ ಇರ್ಬೋದು. ನೀವು ಏನು ಅನುಭವಿಸ್ತಾ ಇದ್ದೀರಾ ಇವಾಗ, ಅರ್ಥ ಆಯ್ತಾ. ಸೊ ಅದರಿಂದ ಆಚೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇದೇನಾಗಿದ್ರೂ ಅದು ಒಂದು ಚಾಪ್ಟರ್ ಇತ್ತು ನಿನ್ನ ಲೈಫಲ್ಲಿ, ಆಗಬೇಕು ಅಂತಿತ್ತು, ಆಗಿದೆ, ಆಯಿತಾ. ಮುಂದಕ್ಕೆ ಆಚೆ ಬಾ, ಬ್ಯಾಲೆನ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಎಲ್ಸ್ ಬಾಬಾ. ಟಾಕ್ಸಿಸಿಟಿ, ಬೌಂಡ್, ಅಡಿಕ್ಷನ್ಸ್, ವ್ಯಾಂಪೈರ್, ಟ್ರಾಮಾ, ಬಾಂಡ್, ಸ್ಟಕ್. ಓಕೆ, ಈ ಥರ ನೀವು ಈಗ ಆಚೆ ಬರಬೇಕಾದಾಗ, ನೀವು ಆಚೆ ಬರೋದಕ್ಕೆ, ಓಕೆನಾ, ಈ ಥರ ನೀವು ಇಷ್ಟು ದುಃಖ ಪಟ್ಟು ನಿಮ್ಮ ಹೈಯರ್ ಸೆಲ್ಫ್ ನೀವು ಹೆಂಗೆ ಇವಾಗ ಆ್ಯಕ್ಟಿವೇಟ್ ಆಗಿದೆ, ನಿಮ್ಮ ಚಕ್ರಾಸ್ ಎಲ್ಲ ಹೆಂಗೆ ಆ್ಯಕ್ಟಿವೇಟ್ ಆಗಿದೆ ಅಂದರೆ, ನಿಮ್ಮ ಜೀವನದಲ್ಲಿ ಈ ಥರದ್ದು ಒಂದು ಸಿಚುಯೇಷನ್ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಒಂದು ಅಡಿಕ್ಷನ್ ಆಯಿತು ಅಂದರೆ
ನಿಮಗೆ ಅಂತಲ್ಲ ಇದು, ಆಯಿತಾ? ನಿಮ್ಮ ಈ ಥರ ಒಂದು ಜೀವನದಲ್ಲಿ ನಿಮ್ಮ ಲೈಫಲ್ಲಿ ಒಬ್ಬರು ಹಿಂಗೆ ಇದ್ದಿದ್ದರಿಂದ, ಟಾಕ್ಸಿಕ್ ಇದ್ದಿದ್ದರಿಂದ ನೀವು ಈ ಥರ ನಿಮ್ಮ ನೀವು ಏನು ಭಾಳ ನೊಂದ್ಕೊಂಬಿಟ್ರಿ ಅಂತಲೂ ಅದನ್ನೇ ತೋರಿಸ್ತಾ ಇರೋದು. ಯಾಕೆ ನೊಂದ್ಕೊಂಡು ಈ ಥರ ಒಂದು ಯಾರು ಜನಗಳ ಸವಾಸನೆ ಬೇಡ ಅಂತ ಯಾತಕ್ಕೆ ಹಿಂಗೆ ಸುಮ್ಮನಾಗ್ಬಿಟ್ರಿ ಅಂತಂದರೆ, ಬಿಕಾಸ್ ಆಫ್ ದಿಸ್. ಈ ಥರ ಒಬ್ಬರು ಇದ್ದರು ನಿಮ್ಮ ಲೈಫಲ್ಲಿ, ಟಾಕ್ಸಿಕ್ ಅಂತಲೇ ಹೇಳ್ತಾ ಇದ್ದಾರೆ. ಎನರ್ಜಿ ವ್ಯಾಂಪೈರ್ಸ್ ಅಂತಿದ್ದಾರಪ್ಪ. ಅಷ್ಟು ಟ್ರಾಮಾ ಆಗಿತ್ತು ನಿಮಗೆ, ಎನರ್ಜಿ ವ್ಯಾಂಪರ್ಸ್ ಇದ್ದರು, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರು, ನಾರ್ಸಿಸಿಸ್ಟಿಕ್ ಜನ ಇದ್ದರು ನಿಮ್ಮ ಲೈಫಲ್ಲಿ. ಅದಕ್ಕೋಸ್ಕರ ನೀನು ಆ ನೋವು ತಿಂದು ತಿಂದು ನೀನು ಇವಾಗ ಎಷ್ಟು ಪರಿಪಕ್ವ ಆಗ್ತಾ ಇದೆಯಾ ಅಂತಂದರೆ, ಅಬ್ಬಾ, ಇವಾಗ ಒಂದು ಶಿಲೆ ಮಾಡಬೇಕು ಅಂತಂದರೆ, ಒಂದು ಮೂರ್ತಿ ಕೆತ್ತಬೇಕು ಅಂತಂದರೆ ಸ್ಕಲ್ಪ್ಚರ್ಸ್ ಹೆಂಗೆ ಮಾಡ್ತಾರೆ ಹೇಳಿ, ಹೊಡೆದು ಅದಕ್ಕೊಂದು ಬ್ಯೂಟಿಫುಲ್ ಪ್ರತಿಮೆ ಆಗುತ್ತೆ ನೋಡಿ. ಆ ಥರ ಕಾಣ್ತಾ ಇದೆ ನನಗಿದು. ಅಷ್ಟು ಏಟ್ ತಿಂದು 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 ಆ ಥರ ಆ್ಯಕ್ಟಿವೇಟ್ ಆಗಿದ್ದೀರಾ ನೀವು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಬಾಪ್ರೆ, ಇದು ಆ್ಯಕ್ಚುಲಿ ಇದಷ್ಟು ಸುಲಭ ಅಲ್ಲ, ಆಯಿತಾ? ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರ್ ಬಂದಿದೆ ಅಂತಂದರೆ ಅಷ್ಟು ಸುಲಭ ಅಲ್ಲ, ಆಯಿತಾ? ಅಂಥದ್ರಲ್ಲಿ ನೀವು ಬಂದಿದ್ದೀರಾ ಆಚೆ ಕಡೆಗೆ. ಸೊ ಆ ಥರ ಇರಬೇಡಿ ಅಂತಲೇ ಹೇಳ್ತಾ ಇರೋದು. ಆ ಥರ ದುಃಖ ಪಟ್ಕೊಂಡು ಇರಬೇಡಿ. ಆ ಥರ ದುಃಖ ಪಡಬೇಡಿ. ಏನೋ ಕ್ಲೋಸ್ಡ್ ಆಫ್ ಆಗ್ಕೂಡ್ದು, ನೀವು ಕ್ಲೋಸ್ಡ್ ಆಫ್ ಆಗಬೇಡಿ. ಅದೇ ಆಬ್ವಿಯಸ್ ಆಗಿ ಚೇಂಜಸ್ ಬರುತ್ತೆ, ಯೋಚನೆ ಮಾಡಬೇಡಿ. ಈಗ ನೀವು ಸ್ಪಿರಿಚುವಲ್ ಲೈನಲ್ಲಿದ್ದೀರಾ, ಸೊ ಈ ಥರ ಎಲ್ಲ ಬಂದರು ಜನ ನಿಮ್ಮ ಲೈಫಲ್ಲಿ, ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಆಚೆ ಬಂದಿದ್ದೀರಾ, ನಿಮ್ಮ ಹೈಯರ್ ಸೆಲ್ಫ್ ನೀವು ಆ್ಯಕ್ಟಿವೇಟ್ ಮಾಡ್ಕೋತಾ ಇದ್ದೀರಾ ಅಂತಂದರೆ ವಂಡರ್ಫುಲ್, ಓಕೆನಾ? ಡೋಂಟ್ ವರಿ, ಖಂಡಿತ ಒಳ್ಳೆಯದೇನೆ ಅದು. ಆ ಥರ ಇದ್ದಾಗ, ಸ್ಪಿರಿಚುವಲ್ ಪಾತಲ್ಲಿ ಇದ್ದಾಗ ನಿಜವಾಗ್ಲೂ ನೀವು ಯಾರ ಹತ್ರನೂ ಮಾತಾಡಬೇಕು ಅಂತಲೂ ಅನ್ಸಲ್ಲ, ಇರಬೇಕು ಅಂತಲೂ ಅನ್ಸಲ್ಲ, ಜನಗಳ ಜೊತೆ ಬೆರಿಬೇಕು ಅಂತ ಅನ್ಸಲ್ಲ. ಯಾಕೆಂದರೆ ಗೊತ್ತಾಗ್ಬಿಡ್ತಾ ಇರುತ್ತೆ ನಿಮಗೆ ಯಾರ ಇಂಟೆನ್ಷನ್ ಏನಿದೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತೆಲ್ಲ ವೆರಿ ಕ್ಲಿಯರಾಗಿ ಗೊತ್ತಾಗ್ತಾ ಇರುತ್ತೆ. ಸೊ ಇಲ್ಲಿ ಕಾಣಿಸ್ತಿರೋದು ನನಗೆ ಅದೇನೇನೆ, ನೀವೆಲ್ಲ ಚಕ್ರಸ್ ಆ್ಯಕ್ಟಿವೇಟ್ ಆಗ್ತಾ ಇದೆ. ಜೊತೆಗೆ ತುಂಬ ಸೂಕ್ಷ್ಮವಾಗಿ, ಓಕೆನಾ? ತುಂಬ ಸೂಕ್ಷ್ಮವಾಗಿ ನೀವು ಜನಗಳನ್ನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಏನು ಹೇಳ್ತಾ ಇದ್ರೂ ನಿಮಗೇನೆ ಒಂದು ಇನ್ನರ್ ಸೆಲ್ಫ್ ನಿಮಗೆ ಬೇರೆ ವಿಷಯನೇ ಹೇಳ್ತಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನಾದರೂ ಹೇಳ್ತಾ ಇರಲಿ, ಬಟ್ ನಿಮಗೆ ನಿಮ್ಮ ಇನ್ನರ್ ಸೆಲ್ಫ್, ಹೈಯರ್ ಸೆಲ್ಫ್ ನಿಮಗೆ ಹೇಳ್ತಾ ಇರುತ್ತೆ, ಈ ಥರ ಅಲ್ಲ, ಆ ಥರ ಹೀಗೆ ಅಂತ. ಅಂದರೆ ಒಂದು ಸ್ವಲ್ಪ ವಿಷಯ ನಿಮಗೆ ಗೊತ್ತಾಗ್ತಿರುತ್ತೆ ಮುಂಚಿತವಾಗಿ. ಯಾರು ಏನೇ ಜನ ಮಾತಾಡಿದ್ರು ನಿಮಗೆ ಏನು ಅರ್ಥ ಆಗಬೇಕೋ ಅರ್ಥ ಆಗೋಗಿರುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ವಾವ್! ಸೊ ಆ್ಯಕ್ಟಿವೇಶನ್ ನಡೀತಾ ಇದೆ, ವೆರಿ ಗುಡ್. ಆ್ಯಂಡ್ ಇದಾಗಿದ್ದು ಯಾತಕ್ಕೋಸ್ಕರ? ಬಿಕಾಸ್ ಈ ಥರ ಟ್ರಾಮಾ ಬಾಂಡ್ ಮಾಡಿದ್ರು, ಒಂಥರ ಭಯ ಆಗಬೇಕು, ಬೆದರಿಸಿ ಒಂಥರ. ಇದು ನಾರ್ಸಿಸಿಸ್ಟ್ ಟಾಕ್ಸಿಕ್ ಪೀಪಲ್ ಬಂದರೆ ಲೈಫಲ್ಲಿ, ಓ ಗಾಡ್, ಆ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದು ಒಂಥರದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ನೀವು. ಆ ಥರ ಬಂದಿದ್ದರಿಂದ ನಿಮ್ಗೆ ಈ ಥರ ಹೈಯರ್ ಸೆಲ್ಫ್ ಆ್ಯಕ್ಟಿವೇಟ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ವಾ? ಓಕೆ, ಈಗ ನಾಸ್ಟೇಲ್ಜಿಯಾ, ಮೆಮೊರೀಸ್. ಓಕೆ, ನೋಡಿ, ಮಿಸ್ಸಿಂಗ್ ಸಮ್ ಒನ್, ಪಾಸ್ಟ್ ಲೈಫ್ ಸೋಲ್ಮೇಟ್, ದ ಪಾಸ್ಟ್. ಯಾರಿಗೆ ಪಾಪ? ಓಕೆ, ಓಕೆ, ಇಲ್ಲಿ ಸ್ವಲ್ಪ ಜನಕ್ಕೆ ಇನ್ನೊಂದು ಎನರ್ಜಿ ಪಿಕ್ ಆಗ್ತಾ ಇದೆ ನಿಮಗೆ. ಇಲ್ಲಿ ಸ್ವಲ್ಪ ಜನಕ್ಕೆ ಏನೋ ವಿಚಿತ್ರವಾದ ಕನಸುಗಳು ಬೀಳ್ತಾ ಇದೆಯಾ? ವಿಚಿತ್ರವಾದ ನೆನಪುಗಳು ಬರ್ತಾ ಇದೆಯಾ? ಸೀರಿಯಸ್ ಆಗಿ ಸುಮ್ಮನೆ ಎಸ್ ಅಂತ ಹಾಕ್ಬಾರ್ದು. ನಿಜವಾಗ್ಲೂ ನೆನಪುಗಳು ಏನಾದರೂ ಒಂದು, ಅಥವಾ ಕನಸಿನಲ್ಲಿ ವಿಚಿತ್ರವಾದ ಕನಸುಗಳು, ಆಮೇಲೆ ಎಲ್ಲೋ ನೋಡ್ದ ಹಾಗೆ ಒಂದು ಮಂಟಪ ಅಥವಾ ಒಂದು ನದಿ, ಸಮುದ್ರ, ಹೌದು ನಾನು ಇದನ್ನು ನೋಡಿದ್ದೆ ಅನ್ನೋ ಥರ, ಅಥವಾ ಒಂದು ಮನೆ, ಮರಗಳು, ಯಾವುದೋ ಒಂದು ಬಾವಿ, ಪಕ್ಷಿ, ಈಗಲ್ ಅಂತ ತೋರಿಸ್ತಾ ಇದ್ದಾರೆ. ಈಗಲ್, ಹದ್ದು, ಮತ್ತು
ಹೂ ತೋಟ ಅಂತಿದ್ದಾರೆ. ಓಕೆ, ಆ ಥರದ್ದೆಲ್ಲ ನೀವು ನೋಡ್ತಾ ಇದ್ದೀರಾ ಕನಸಿನಲ್ಲಿ. ಸೊ ಅದು ನಾಸ್ಟ್ಯಾಲ್ಜಿಯಾ ಅಂತಿದ್ದಾರಪ್ಪ. ಅಂದರೆ ನಿಮ್ಮ ಪಾಸ್ಟ್ ಲೈಫ್ ಸೋಲ್ಮೇಟ್ ನಿಮಗೆ ತೋರಿಸ್ತಾ ಇದ್ದಾರೆ ಇದನ್ನೆಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದಷ್ಟು ಜನಕ್ಕೆ ಇದು ಓಕೆನಾ, ನಿಮಗೆ ಗೊತ್ತು ಯಾರಿಗೆ ಅಂತ. ಓಕೆ, ಈ ಥರ ಬರ್ತಾ ಇದೆ. ನಾಸ್ಟ್ಯಾಲ್ಜಿಯಾ. ಸೊ ನಾನಿವಾಗ ಏನು ಹೇಳಿದೆ ಅದೆಲ್ಲ ಸೈನ್ ಓಕೆನಾ. ಅಂದರೆ ನೀವು ಇದನ್ನೇ ಆ ಥರ ಎಲ್ಲ ನೋಡಿರ್ತೀರ, ಆ ಥರ ನೋಡ್ತಾ ಇದ್ದೀರಾ, ನಿಮ್ಮ ಕನಸಲ್ಲಿ ಇರ್ಬೋದು. ಅಥವಾ ಇವಾಗ ಸಡನ್ನಾಗಿ ಕೂತ್ಕೊಂಡು ಯಾವುದೋ ಒಂದು ಮೂವಿ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ, ಆಯಿತಾ. ಆ ಮೂವಿನಲ್ಲಿ ಬರೋ ಒಂದು ಸಡನ್ ಒಂದು ಪಿಕ್ಚರಲ್ಲಿ ಈ ಥರ ನಾನು ಏನು ಹೇಳಿದೆ ಈಗ ಸೈನ್ ಅದೆಲ್ಲ ಬರ್ಬೋದು. ಬಟರ್ಫ್ಲೈ ಓಕೆನಾ, ಅಂದರೆ ಹೂ ತೋಟದಲ್ಲಿ ಒಂದು ಬಟರ್ಫ್ಲೈ ಹಾರಾಡ್ತಿರೋ ಥರ ಆ ಥರ ಎಲ್ಲ. ಸೊ ಅದು ನಿಮಗೆ ಸಡನ್ನಾಗಿ ಅನ್ನಿಸ್ಬೋದು, ಇದನ್ನೆಲ್ಲೋ ನಾನು ನೋಡಿದ್ದೀನಲ್ಲ ಅಂತ. ಆ್ಯಕ್ಚುಲಿ ನೀವು ಹೋಗೇ ಇರೋದಿಲ್ಲ, ಬಟ್ ಎಲ್ಲೋ ನೋಡಿದ್ದೀನಿ ಅಂತ. ಸೊ ಅದೇ ಅದು ನಿಮಗೆ ಮೆಮೊರಿ ತರಿಸ್ತಾ ಇದ್ದಾರೆ ನಿಮ್ಮ ಸೋಲ್ಮೇಟ್, ದ ಪಾಸ್ಟ್, ನಿಮ್ಮ ಹಳೇ ಜನುಮದ ನೆನಪುಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಪಾಸ್ಟ್ ಲೈಫ್ ಸೋಲ್ಮೇಟು ನಿಮಗೋಸ್ಕರ ಮೆಮೊರೀಸ್ ಕಳಿಸ್ತಾ ಇದ್ದಾರೆ ಅಂತ. ವಾಟ್ ಎಲ್ಸ್ ಬಾಬಾ? ಟ್ರಸ್ಟ್, ಡಿವೈನ್ ಟೈಮ್, ಆಲ್ ಈಸ್ ವರ್ಕಿಂಗ್ ಔಟ್ ಫಾರ್ ದ ಹೈಯೆಸ್ಟ್ ಗುಡ್. ನಾನು ಹೇಳಿದೆ ಅಲ್ವಾ, ಇಲ್ಲಿ ಸಪ್ರೇಷನಲ್ಲಿದ್ದಾರೆ, ಭಾಳ ದುಃಖದಲ್ಲಿದ್ದೀರಾ, ಪ್ರಶ್ನೆ ಮಾಡ್ತಾ ಇದ್ದೀರಾ, ನನಗೆ ಯಾಕೆ ಹೀಗಾಯಿತು, ನನಗೆ ಇದು ಬೇಡ, ನನಗೆ ಮತ್ತೆ ಅದೇ ರಿಲೇಷನಲ್ಲಿ ಇರಬೇಕು ಅಂತ ನೀವು ಏನು ಬಯಸ್ತಾ ಇದ್ದೀರಾ ಅದು ಅದು ಆಗೋದಿಲ್ಲ ಅಂತಲೂ ಫಸ್ಟ್ ಹೇಳ್ತಾ ಇದ್ದಾರೆ, ಆಯಿತಾ. ಜೊತೆಗೆ ಈಗೇನು ಬ್ರೇಕಪ್ ಆಗಿದೆ ಅಥವಾ ಈಗೇನು ಒಂದು ಲಾಸ್ ಆಗಿದೆ ಅದೆಲ್ಲ ಆಗಬೇಕಾಯ್ತು. ಅದೊಂದು ನಿಮ್ಮದೊಂದು ಚಾಪ್ಟರ್ ಇತ್ತು ಲೈಫಲ್ಲಿ, ಕರ್ಮ, ಆಯಿತಾ. ಅದಕ್ಕೋಸ್ಕರ ಅಂತ ನೀನು ದುಃಖ ಪಡಬೇಡ. ಟ್ರಸ್ಟ್, ನಂಬಿಕೆ ಬಿಡಬೇಡ ಅಂತಿದ್ದಾರೆ. ಅದು ಡಿವೈನ್ ಟೈಮ್, ನಂಬಿಕೆ ಇಡು, ಖಂಡಿತ ಒಳ್ಳೆಯದಾಗತ್ತೆ. ಆಲ್ ಈಸ್ ವರ್ಕಿಂಗ್ ಔಟ್ ಫಾರ್ ದ ಹೈಯೆಸ್ಟ್ ಗುಡ್, ನಿಮಗೋಸ್ಕರನೇ ಆಗ್ತಾ ಇರೋದು ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಸೊ ಆಯಿತು ನೋಡಿ, ನಾನು ಬರೀ 2 ಲೈನ್ ತೆಗಿತೀನಿ ಅಂದ್ಕೊಂಡೆ, 4 ಲೈನ್ಸ್ ಆಗೋಯ್ತು ಇವತ್ತು. ಎಷ್ಟು ಎನರ್ಜಿ ಸ್ಪೀಕ್ ಆಗೋಯ್ತು. ಓಕೆ, ಸೊ ಇಲ್ಲಿವರೆಗೂ ನೋಡಿ ಇಷ್ಟ ಆಗಿದೆ ಅಂತಂದರೆ ನಂಬಿಕೆ ಇಡಿ ಅಂತಿದ್ದಾರೆ ಒಂದಷ್ಟು ಜನಕ್ಕೆ. ಓಕೆ, ಒಂದಷ್ಟು ಜನಕ್ಕೆ ಹಳೇ ಮೆಮೊರಿಗಳು ಬರ್ತಾಯಿದೆ, ಹಳೇ ಅಂದರೆ ಪಾಸ್ಟ್ ಲೈಫ್, ಜನ್ಮದ ಸೋಲ್ಮೇಟ್ ಯಾರೋ ನಿಮಗೋಸ್ಕರ ಒಂದು ಮೆಮೊರಿ ಕಳಿಸ್ತಾ ಇದ್ದಾರೆ ಅಂತ. ಒಂದಷ್ಟು ಜನಕ್ಕೆ ಟಾಕ್ಸಿಕ್ ಪೀಪಲ್ ಬಂದರು, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ಸ್ ಲೈಫಲ್ಲಿ ಬಂದಿದ್ದರಿಂದ. ಸೊ ಇದೆಲ್ಲ ನಡೀತಿರೋದು ಏನಾಗಿದೆ ಅಂದರೆ, ಸ್ಟಾರ್ಟಿಂಗ್ ಫಸ್ಟ್ ಕಾರ್ಡ್ ಬಂದಿದ್ದು ನೀವು ಕ್ಲೋಸ್ಡ್ ಆಫ್ ಆಗಿಬಿಟ್ಟಿದ್ದೀರಾ, ಜನಗಳ ಸಂಪರ್ಕನೇ ಬೇಡ ಅಂತ ಏನು ಹೇಳಿದೆ ಶುರುಲಿ. ಯಾತಕ್ಕೋಸ್ಕರ ಅಂದರೆ ಇಷ್ಟೆಲ್ಲ ಕೇಸ್ಗಳು ಬರ್ತಾ ಇದೆ, ಒಂದಾಗುತ್ತೋ. ಸೊ ದೇವ್ರ ಮೇಲೆ ನಂಬಿಕೆ ಇಡಿ, ಏನು ನಡೀತಾ ಇದ್ರೂ ಎಲ್ಲ ಐದರ್ ಅದು ನಮ್ಮ ಯಾವುದೋ ಒಂದು ಜನ್ಮದ ಕರ್ಮ ಇದು ಆಗಿರುತ್ತೆ. ಸೊ ಅದನ್ನು ನೆನೆಸ್ಕೊಂಡು ದುಃಖ ಪಟ್ಕೊಂಡು ಇರೋದು ಅರ್ಥ ಇಲ್ಲ. ಕನೆಕ್ಟ್ ಆಗಿ, ತುಂಬ ಚೆನ್ನಾಗಿ ಬರ್ತಾ ಇದೆ ಇದು, ಹೈಯರ್ ಸೆಲ್ಫ್ ಕನೆಕ್ಟ್ ಆಗಿ, ಆಯಿತಾ. ನಿಮಗೆ ಗೊತ್ತಾಗುತ್ತೆ. ಇದು ಒಂದಷ್ಟು ಜನದ ನಾ ಹೇಳೋ ಥರ ತುಂಬ ಫ್ಯೂಚರ್ ತುಂಬ ಚೆನ್ನಾಗಿದೆ, ಅಷ್ಟು ಮಾತ್ರ ಹೇಳ್ಬೋದು. ಇವಾಗ ನೀವೇನು ದುಃಖದಲ್ಲಿದ್ದೀರಾ ನಿಮ್ಗೆ ಕಾಣಿಸ್ತಾ ಇದೆ, ಬಟ್ ಫ್ಯೂಚರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿರೋ ಕಾರ್ಡ್ಸ್ ಬಂದಿರೋದಷ್ಟೂ ಸ್ಟಾರ್ಟಿಂಗ್ ಇದಕ್ಕೇ ರಿಲೇಟೆಡೇ, ಅರ್ಥ ಆಯ್ತಾ. ಅಂದರೆ ಎಲ್ಲ ತುಂಬ ದುಃಖದಲ್ಲಿದ್ದಾರೆ, ಯಾರೋ ಒಂದಷ್ಟು ಜನ ಕ್ಲೋಸ್ ಆಫ್ ಆಗೋಗಿದ್ದಾರೆ, ಒಂದೊಂದು ಯಾತಕ್ಕೋಸ್ಕರ ಅಂತ ತೋರಿಸ್ತಾ ಬಂದರು, ಆಯಿತಾ. ಸೊ ಇದರಿಂದ ಎಲ್ಲ ಇದೇನೇ ಆದ್ರೂ ಇದೆಲ್ಲ ಕರ್ಮದ ಕಾರ್ಡು. ಸೊ ಇದು ಆಗಬೇಕಾಗಿತ್ತು, ಇದೊಂದು ಚಾಪ್ಟರ್ ನಮ್ಮ ಜೀವನದ ಪುಸ್ತಕದಲ್ಲಿ, ಇದು ಒಂದು ಚಾಪ್ಟರ್ ಇತ್ತು. ಸೊ ಅದು ಕಳೀತು ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಓಕೆ, ಇಲ್ಲಿ ತನಕ ನೋಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಕಮೆಂಟ್ಸ್ ಆರ್ ವೆಲ್ಕಮ್. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಸಬ್ಸ್ಕ್ರೈಬ್ ಮಾಡಿಪ್ಪ. ಓಕೆ, ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.